ಹಲೋ ಗಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸಣ್ಣ ರೈಡಿಗೆ ಹೋಗ್ತಾ ಇದ್ದೇನೆ, ಭದ್ರಾವತಿ ಸೈಡಿಗೆ. ಯಾಕೆ ಏನು ಅಂತ ಮುಂದೆ ಹೇಳ್ತೇನೆ. ಬಟ್ ಈ ಸಲ ಎಂತ ಮಾಡಿದೆ ಅಂದರೆ, ನನ್ನ ಬೈಕ್ ತಗೊಂಡು ಹೋಗ್ತಿಲ್ಲ ನಾನು. ನಮ್ಮ ಸುನಿಲ್ ಇದ್ದಾನಲ್ಲ, ಅಯ್ಯಯ್ಯೋ ಹಾರ್ನ್ ಆಗ್ತಾ ಇಲ್ಲ, ಕರ್ಮ ಮಾರ, ಹಾರ್ನ್ ಆಗ್ತಾ ಇಲ್ಲ. ಇವನದೊಂದು ಗಾಡಿಗೆ ಅದೊಂದು ಪ್ರಾಬ್ಲಮ್ ಉಂಟು. ನೋಡುವ, ತೊಂದರೆ ಇಲ್ಲ, ಹಾರ್ನ್ ಇದೊಂದು ಎಂಥವ್ರು ಮ್ಯಾನೇಜ್ ಮಾಡಿಸುವ. ಬೇಗ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೆ ಬೆಳಿಗ್ಗೆ ಮುಂಚೆ. ಬಟ್ ಚಳಿಗೆ ಎದ್ದವನು ಅಲ್ಲೇ ಮಲ್ಕೊಂಡವನು ಎಚ್ಚರಿಕೆ ಇಲ್ಲ. 5:30ಗೆ ಎದ್ದೆ, ಸಾರಿ 5:30ಗಲ್ಲ, 5 ಗಂಟೆಗೆ ಎದ್ದಿದ್ದೇನೆ. 5 ಗಂಟೆಗೆ ಎದ್ದು ಅಲ್ಲೆಲ್ಲ ಉಜ್ಜಿ ಸ್ವಲ್ಪ ಹೊತ್ತು ಮೊಬೈಲೆಲ್ಲ ಚಾರ್ಜಿಗೆ ಹಾಕಿದಾಗ ಹೀಗೆ ಹೋಗಿ ಮಲ್ಕೊಂಡೆ ಮಾರೆ. ಬೆಡ್ ಮೇಲೆ ಬಿತ್ಕೊಂಡವನಿಗೆ 7:30 ಹೇಗೆ ಆಯ್ತು ಅಂತಲೇ ಗೊತ್ತಾಗಲಿಲ್ಲ. ಈಗ ಟೈಮ್ ಬೇರೆ ಅರೌಂಡ್ 8:30 ಹತ್ರ ಆಗಿದೆ. 3 hours ಜರ್ನಿ ಅಂತ ಹಿಡ್ಕೊಂಡ್ರು ಸಹ 9:30, 10:30, 11:30 ಮಧ್ಯಾಹ್ನ ಆಗ್ತದೆ ಅಲ್ಲಿ ರೀಚ್ ಆಗುವಾಗ. ಲೆಟ್ಸ್ ಟ್ರೈ ಮಾಡುವ ಆದಷ್ಟು ಬೇಗ ರೀಚ್ ಆಗಲಿಕ್ಕೆ. ನಾನು ಯಾಕೆ ಭದ್ರಾವತಿಗೆ ಹೋಗ್ತಾ ಇದ್ದೇನೆ ಅಂದರೆ, ನನ್ನ ಫ್ರೆಂಡ್ ಇದ್ದಾಳೆ ಡುಮ್ಮಿ ಅಂತ, ಅವಳಿಗೆ ಡೆಲಿವರಿ ಆಗಿದೆ ಆಯಿತಾ. ಹಾಗಾಗಿ ಇವಾಗ ಅವಳ ಗಂಡನ ಮನೆಯಲ್ಲಿದ್ದಾಳೆ. ಅವಳು ಮದುವೆ ಆದಮೇಲೆ ಫಾರಿನಿಗೆ ಹೋಗಿದ್ಲು. ಹಾಗಾಗಿ ಸುಮಾರು ಟೈಮ್ ಆಯಿತು ಸಿಕ್ಕದೆ. ಅದಾದಮೇಲೆ ಇವಾಗ ಡೆಲಿವರಿ ಆಯ್ತು ಹೇಳಿ ಇಲ್ಲಿ ಬಂದಿದ್ದಾಳೆ. ಈಗ ಅಲ್ಲಿ ಹೋದರೆ ಅವಳನ್ನು ಮೀಟ್ ಆದಾಗೆ ಆಗ್ತದೆ, ಅವಳ ಮಗುವನ್ನು ನೋಡಿದಾಗೆ ಆಗ್ತದೆ. ಅದಕ್ಕೋಸ್ಕರ ಭದ್ರಾವತಿಗೆ ಹೋಗ್ತಾ ಇದ್ದೇನೆ. ಸುಮಾರು ಟೈಮ್ ಆಯಿತು ಮರಣ ನೀಚೆ ಬರೋದು ಎಬ್ರಿ ಸೈಡಿಗೆ. ಸುಮಾರಷ್ಟು ಚೇಂಜಸ್ಗಳಾಗಿದೆ. ಫೈನಲಿ ಇವಾಗ ಸೋಮೇಶ್ವರಕ್ಕೆ ಬಂದಿದ್ದೇವೆ. ಇದು ಸೋಮೇಶ್ವರದ್ದು ಚೆಕ್ ಪೋಸ್ಟ್. ಫೈನಲಿ ತಿಂಡಿ ತಿಂದಾಯಿತು. ಟೈಮ್ ನೋಡಿದಾದ್ರೆ ಈಗ 9:55, ಅಪ್ರಾಕ್ಸ್ 10 ಗಂಟೆ. ಇನ್ನೊಂದು 2 ಗಂಟೆ ಜರ್ನಿ ಉಂಟಲ್ಲ. ಈ ಬೈಕಲ್ಲೆಲ್ಲ ಲಾಂಗ್ ಹೋಗ್ಲಿಕ್ಕೆ ಸ್ವಲ್ಪ ಅಭ್ಯಾಸ ಇರಬೇಕು. ಲಾಂಗ್ ಹೋಗ್ಲಿಕ್ಕೆ ಅಭ್ಯಾಸ ಇರಬೇಕಂತಿಲ್ಲ, ಅಂದರೆ ರೈಡ್ ಮಾಡಿ ಮಾಡಿ ಅಭ್ಯಾಸ ಇದ್ದರೆ ತೊಂದರೆ ಇಲ್ಲ, ಸ್ವಲ್ಪ ಲಾಂಗ್ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಬಟ್ ಎಂಥದೊಂದು ಗಮ್ಮತ್ತಾಗ್ತದೆ ಮಾರಿ ಈ ಗಾಡಿ ಬಿಡಲಿಕ್ಕೆ. ಯಾವ ಗಾಡಿ ಆದರೆ ನಾವು ನಮ್ಮ ಮೇಲೆ ಡಿಪೆಂಡ್ ಇರ್ತದೆ, ಗೊತ್ತಾಯ್ತಾ. ಗಾಡಿ ಯಾವುದಾದ್ರೂ ಅಷ್ಟೇ ನಾವು ಯಾವ ಥರ ಹೋಗ್ತೇವೆ ಅನ್ನೋದು ಡಿಪೆಂಡ್ಸ್. ನಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಮೂಡ್ ಹೇಗಿರ್ತದೆ. ಸೊ ಇವಾಗ ನಾವು ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಎಂಥ ಗಾಡಿ ಇದ್ದರೂ ಸಹ ಜೈ ಹೋಗ್ತಾ ಇರ್ಬೋದು. ಅದನ್ನು ಬಿಟ್ಟು ಅಯ್ಯೋ ಇನ್ನು ಹೋಗ್ಬೇಕಾ, ಇದರಲ್ಲಿ ಹೋಗಬೇಕಾ, ಎಷ್ಟು ದೂರ ಹೋಗಬೇಕಾ ಅಂತ ಅನ್ಸ್ಕೊಂಡು ಎಂತಾದರೂ ಮಂಡೇಲಿ ಬ್ಯಾಡ್ದಿದ್ದು ತಗೊಂಡ್ರೆ ಅಷ್ಟೊತ್ತಿಗೆ ನಿನ್ನ ಹತ್ರ ಸ್ಪ್ಲೆಂಡರ್ ಅಲ್ಲ, ಬಡ್ಡಿ ಮಗನದ್ದು BMW ಕೊಟ್ಟರು ಹಣೆ ಬರ ಅಷ್ಟೇ. ಸೊ ರೈಡಿಂಗಲ್ಲಿ ಎಂಜಾಯ್ಮೆಂಟ್
ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಚಾರ್ಜ್ 3%. ಐ ಥಿಂಕ್ ಬ್ಯಾಟ್ರಿ ಚೇಂಜ್ ಮಾಡೋದು ಬೆಟರ್. ಲೆಟ್ಸ್ ಸಿ, ಎಲ್ಲಿಯಾದರೂ ನಿಲ್ಲಿಸ್ತೇನೆ ಮುಂದೆಗಡೆ. ಆ್ಯಂಡ್ ಹಾಗೆಯೇ ನಾನು ಮನೆಯಿಂದ ಅಂದರೆ ಸ್ಟಾರ್ಟಿಂಗ್ 90% ಇದ್ದಿತ್ತು. 90%ಇಂದ 3%ಗೆ ಬರೋ ತನಕ ಕಂಟಿನ್ಯೂಸ್ ಆಗಿ ನಾನು ಸ್ಟಾಪೇ ಮಾಡಲಿಲ್ಲ. ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಕೊಂಡು, ಅಂದರೆ ವ್ಲಾಗ್ ಅಂದರೆ ವೀಡಿಯೋ ಪ್ಲೇ ಮಾಡ್ಕೊಂಡೇ ಬಂದಿದ್ದೇನೆ. ನೋಡುವ ಎಷ್ಟು ಅವರ್ ಬ್ಯಾಕಪ್ ಬಂದಿದೆ ಅಂತ ಹೇಳಿ. ಸೊ 88% ಆಫ್ ಬ್ಯಾಟ್ರಿಯಲ್ಲಿ ಕಂಟಿನ್ಯೂಸ್ಲಿ ನನಗೆ 1 hour 48 minutes 1 hour 48 minutes ರೆಕಾರ್ಡಿಂಗ್ಸ್ ಆಗಿದೆ ಆಯಿತಾ. 1080p 50 frames ರೆಸಲ್ಯೂಷನಲ್ಲಿ ನನಗೆ 1 hour 48 minutes. ಬನ್ನಿ ಅಣ್ಣ. ನಂದು ಉಡುಪಿ. ಹಾಂ, ಹೌದಾ? ಮೆಡಿಕಲ್ ಕಾಲೇಜ್ ಇದೆ ಶಿವಮೊಗ್ಗ. ಹಾಂ, ಓಕೆ ಗೊತ್ತಾಯ್ತು. ಮುಂದೆ ನಾವು ಇರೋದಲ್ಲಿ ಅಲ್ಲಿರುದಾ? ಸರ್, ನೀವು ಉಡುಪಿಯಿಂದ ಬಂದ್ರಾ ಈಗ? ಹಾಂ, ಇವಾಗ ಉಡುಪಿಯಿಂದ ಬಂದಿರೋದು. ಮತ್ತೆ ಈಗ ಹೋಗ್ತಾ ಇರೋದು ಇವಾಗ ಅಂದರೆ ಅದೇ ಭದ್ರಾವತಿಗೆ ಹೋಗ್ತಾ ಇರೋದು. ಹಾಂ, ಭದ್ರಾವತಿಗೆ ಬಂದ್ರಾ? ಹಾಂ, ಹೌದು. ನೀವು ಸರ್ ಸ್ಟೂಡೆಂಟಾ? ಇಲ್ಲ, ಜಾಬ್ ಮಾಡೋದು ನಾನು ಜಾಬ್ ಉಡುಪಿಯಲ್ಲಿ. ಹೌದಾ? ಹಾಂ. ಈ ಸೈಡೆಲ್ಲ ಬಸ್ ಎಲ್ಲ ಕಮ್ಮಿಯಾ ಸರ್? ಬಸ್ಸು ಗಂಟೆಗೆ ಒಂದು ಬಸ್ಸು, 1.5 ಗಂಟೆ 1 ಗಂಟೆ. ಓಕೆ, ಅಂದರೆ ಟೈಮಿಂಗ್ಸಿಗೆ ಫೋನ್ ಪೇ ಇದಾಗ್ಬಿಟ್ಟಿದೆ. ಹಾಂ, ಇಲ್ಲಿ ನಮ್ಮ ಅಂಗಡಿಗೆ ಬಂದರೆ ಇಲ್ಲಿ ಯಾರು ಕೊಡ್ತಾ ಇಲ್ಲ ಕ್ಯಾಶು. ನಂಬರಿಗೆ ಹಾಕ್ಸ್ತೀನಿ ಅಂದರೆ ಸರ್ ಒಂದು 200 ಆದರೂ ಆಯಿತು. ಮೇ ಬಿ ಇರ್ಬೋದೇನೋ, ಚೆಕ್ ಮಾಡ್ತೇನೆ ಸರ್. ನಿಮಗೆ ಕ್ಯಾಶ್ ಹಾಕಿಸ್ತಿದ್ದಾನೆ, ಕ್ಯಾಶ್ ಬೇಕಷ್ಟೇ. ಸರ್, ನಿಮ್ಮ ಹೆಸರು? ನಂದು ಶಿವಪ್ರಸಾದ್ ಅಂತ ಸರ್. ಓಮೇಶ್ ಅಂತ. ಹಾಂ, ನಂಬರ್ ತಗೊಳ್ಳಿ ಸರ್. ಓಕೆ. ನಾನಂದರೆ ವಾಪಸ್ ಉಡುಪಿಗೆ ಹೊರಟವನು. ಹೌದಾ? ಹಾಂ, ಇಲ್ಲನಾ? ನೀವು ಈ ಕಡೆ ಬಂದಿದ್ದೀವಿ ಸರ್ ಭದ್ರಾವತಿಗೆ ಅಂದರೆ ಈ ಸೈಡಿಗೆ ಬಂದಿರಲಿಲ್ಲ, ಅಂದರೆ ಬ್ಯಾಂಗ್ಳೂರು ಹೋಗುವಾಗ ಆಚೆ ಹೋಗ್ತಿದ್ದೆ. ಹಾಂ, 1 ನಿಮಿಷ ಸರ್. ಹಲೋ ಮೇಡಮ್, ನಾವು ಮೊಬೈಲ್ ಅವರು. ಚೆನ್ನಾಗಿದ್ದೀರಾ ಮೇಡಮ್? ಮೇಡಮ್ ಒಂದು ಹೆಲ್ಪ್ ಆಗಬೇಕಿತ್ತಲ್ಲ ಮೇಡಮ್. ಫೋನ್ ಪೇ ಇದೆಯಾ ನಿಮ್ಮ ಹತ್ರ? ಸರ್ ಅಲ್ಲ, ಇಟ್ಸ್ ಓಕೆ, ಬಿಡಿ ಸರ್, ತೊಂದರೆ ಇಲ್ಲ, ಬಿಡಿ. ಈ ಸೈಡ್ ಬಂದಾಗ ಅಲ್ಲಲ್ಲ, ಅದಕ್ಕಲ್ಲ ಅಲ್ಲ, ಓಕೆ ಅಲ್ಲ. ಸರಿ, ಓಕೆ, ನಂಬರ್ ಹೇಳಿ, ನಾನು ಕಾಲ್ ಮಾಡ್ತೀನಿ. 861 ಸರ್. ನೀವು ಈ ಕಡೆ ಬಂದಾಗ ಕಾಲ್ ಮಾಡ್ತೇನೆ. ಎಲ್ಲೇ ಏನು ಪ್ರಾಬ್ಲಮ್ ಆಗಲಿ ಶಿವಮೊಗ್ಗ ಮತ್ತು ಭದ್ರಾವತಿಲಿ. ಸರಿ ಸರ್, ಓಕೆ. ಅಂದರೆ ಜೈ ಮಾತಾ ರಾಯಲ್ ಆರ್ಕಿಡ್ ಎಲ್ಲೇ ಬೇಕು ಅಂತ ನಾನು ಹೆಲ್ಪ್ ಮಾಡ್ತೀನಿ. ಓಕೆ ಸರ್, ಸರಿ, ತೊಂದರೆ ಇಲ್ಲ ಸರ್, ಓಕೆ. ನಮ್ಮ ಹೆಸರು ನಮ್ಮ ಗುರುಪ್ರಸಾದ್. ಶಿವಪ್ರಸಾದ್. ಥ್ಯಾಂಕ್ಸ್ ಸರ್, ನಾನು ಫೋನ್ ಮಾಡ್ತೀನಿ ಆಯ್ತಾ? ಸರಿ ಸರ್, ಓಕೆ. ಐ ಡೋಂಟ್ ನೋ, ಅವ್ರು ಅಲ್ಲ ಇರ್ಬೋದು, ಮೇ ಬಿ ಅವ್ರು ಹೇಳಿದ್ದು. ತೊಂದರೆ ಇಲ್ಲ ಬಿಡಿ. 200 ರೂಪಾಯಲ್ಲಿ ನಾನೇನು ಬಡವಾಗೋದಿಲ್ಲ, ಅವ್ರೇನು ಶ್ರೀಮಂತರಾಗಲ್ಲ. ಕಷ್ಟ ಅಂತ ಬಂದಾಗ ಒಬ್ಬರಿಗೆ ಹೆಲ್ಪ್ ಮಾಡಿದಾಗ ಇನ್ನೊಂದು ಕಡೆಯಿಂದ ದೇವ್ರು ನಮಗೆ ಹೆಲ್ಪ್ ಮಾಡ್ತಾನೆ ಅಷ್ಟೇ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಗಾಡಿ ಅಡಿ ಹೋಗ್ತೇನಾ? ಹುಡುಗಿಯರಿಗೆಲ್ಲ ಯಾರು ಮಾರ ಲೈಸೆನ್ಸ್ ಕೊಡುದು? ನಾಗಾಡ್ತಾ ಇದ್ದಾಳೆ.